ಇತ್ತೀಚೆಗೆ ವಿದ್ಯಾರ್ಥಿಗಳಲ್ಲಿ ಅಂದರೆ ಸ್ಕೂಲ್ ಮತ್ತು ಕಾಲೇಜಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸರಿ, ಇದಕ್ಕೆ ಕಾರಣ ಏನು ಮತ್ತು ಇದಕ್ಕೆ ಪರಿಹಾರ ಆದರೂ ಏನು? ಸೊ ಈಗ ಕಾರಣ ಏನು ಅಂತ ಹೇಳೋದಾದ್ರೆ, ಈಗಿನ ಪರಿಸ್ಥಿತಿನಲ್ಲಿ ಏನು ಹೇಳ್ತಾ ಇದ್ದಾರೆ, ನೀಟು ಎಕ್ಸಾಮ್ ಮಾಡ್ತಾ ಇದ್ದಾರೆ. ಆ ಎಕ್ಸಾಮ್ ಮಾಡೋದ್ರಿಂದ ಒಂದು ಸ್ಟ್ರೆಸ್ ಜಾಸ್ತಿಯಾಗಿ 10 ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡ್ರು, ಅದೇ ಕಾರಣ ಅಂತ ಹೇಳ್ತಾರೆ. ಬಟ್ ಆದರೆ ಈ ನೀಟ್ ಎಕ್ಸಾಮ್ ಅಂತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಈ ಒಂದು ಆತ್ಮಹತ್ಯೆಗೆ ಕಾರಣ ಅಲ್ಲ. ಸರಿ, ಹಾಗಿದ್ರೆ ಕಾರಣ ಏನು ಅಂತ ನೋಡೋದಾದರೆ, ಒತ್ತಡ, ಮಾನಸಿಕ ಒತ್ತಡ, ಸ್ಟ್ರೆಸ್ ಅನ್ನೋದನ್ನು ಹ್ಯಾಂಡ್ಲ್ ಮಾಡಲಿಕ್ಕೆ ಬರ್ತಾ ಇಲ್ಲ ಇವ್ರಿಗೆ. ಅಂದರೆ ವೀಕ್ ಮೈಂಡ್ ಅಂತ ಹೇಳಬೇಕು. ಏನಂದರೆ ಸರಿಯಾದ ಒಂದು ಎಜುಕೇಷನ್ ಇಲ್ಲ, ಮೆಂಟಲ್ ಹೆಲ್ತ್ ಎಜುಕೇಷನ್, ಮಾನಸಿಕ ಈ ಒತ್ತಡವನ್ನು ನಿಭಾಯಿಸ್ತಕ್ಕಂಥ ಒಂದು ಶಿಕ್ಷಣ ಇವರಿಗೆ ಸಿಕ್ಕಿಲ್ಲ. ಹಾಗಾಗಿ ಈ ನೀಟ್ ಮಾತ್ರ ಅಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಒಂದು ಒತ್ತಡ ಬಂದರೂ ಕೂಡ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದು ಸಹಜ ಇವರು. ಸೊ ಹಾಗಾಗಿ ಏನು ಪರಿಹಾರ ಏನು ಮಾಡಬೇಕಿದ್ದಕ್ಕೆ ಅಂತ ಹೇಳೋದಾದರೆ, ಸೊ ಮೊದಲನೇದಾಗಿ ನನ್ನ ಒಂದು ಅಡ್ವೈಸು ಸ್ಟೂಡೆಂಟ್ಸಿಗೆ. ಸೊ ನೋಡಿ, ಫಸ್ಟ್ ಪಾಯಿಂಟ್ಸ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳಿಗೆ ಕೇಳಿಸ್ಕೊಳ್ಳಿ. ಮೊದಲನೇದು ಏನಂತಂದರೆ, ಈ ಹ್ಯೂಮನ್ ಲೈಫ್, ನಮ್ಮ ಜೀವನ, ಮನುಷ್ಯನ ಜೀವನ ಏನಿದೆಯಲ್ಲ, ಇದು ತುಂಬಾ ಪ್ರೀಷಿಯಸ್ಸು, ಅತ್ಯಮೂಲ್ಯವಾದಂಥದ್ದು. ಇಷ್ಟು ಕೋಟ್ಯಾಂತರ ಜೀವಗಳಲ್ಲಿ ಮನುಷ್ಯನ ಜೀವನ ಅತ್ಯಮೂಲ್ಯವಾದಂಥದ್ದು, ಯಾರಿಗೂ ಸಿಗದೇ ಇರತಕ್ಕಂಥದ್ದು ನಮಗೆ ಸಿಕ್ಕಿದೆ. ಸೊ ಇದನ್ನು ಎಂಜಾಯ್ ಮಾಡೋದನ್ನು ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದು ಅಪರಾಧ ಅಂತಲೇ ಕರಿತೀನಿ. ಆಮೇಲೆ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದು ಏನಿದೆಯಲ್ಲ, ಇದು ನಮ್ಮ ರೈಟ್ ಅಲ್ಲ. ಅಂದರೆ ನಮ್ಮ ಜೀವನವನ್ನು ಹಾಳು ಮಾಡ್ತಕ್ಕಂಥದ್ದು ನಮ್ಮ ರೈಟ್ ಅಲ್ಲ. ನಮ್ಮ ಮೇಲೆ ಅಧಿಕಾರ ಇರ್ತಕ್ಕಂಥದ್ದು ನಮ್ಮ ತಂದೆ ತಾಯಿಗಳಿಗೂ ಅಲ್ಲ, ಈ ಒಂದು ಪ್ರಕೃತಿ, ನಮ್ಮ ಜೀವ ನೀಡಿರ್ತಕ್ಕಂಥ ಪ್ರಕೃತಿಗೆ ಮಾತ್ರ ಒಂದು ಅಧಿಕಾರ ಇದೆ. ಎರಡನೇದಾಗಿ ಹೇಳ್ತಕ್ಕಂಥದ್ದು ಏನಂದರೆ, ಕುಳಿತು ವಿಚಾರ ಮಾಡಿ. ನಿಮಗೆ ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ಅನಿಸಿದೆಯಾ, ಜಸ್ಟ್ ಒಂದು ಸ್ವಲ್ಪ ಹೊತ್ತು ಕುಳಿತುಕೊಂಡು ವಿಚಾರ ಮಾಡಿ. ನಮ್ಮ ತಂದೆ ತಾಯಿ ಹುಟ್ಟಿದಾಗಲಿಂದ ನಮಗೆ ಎಷ್ಟು ನಮ್ಮನ್ನು ಕಾಳಜಿ ವಹಿಸಿ, ಎಷ್ಟು ಕಷ್ಟಪಟ್ಟು ಪ್ರತಿದಿನವೂ ನಮಗಾಗಿ ಅಂತಲೇ ಬದುಕ್ತಾ ಇರ್ತಕ್ಕಂಥ ತಂದೆ ತಾಯಿ ಎಷ್ಟು ಸ್ಟ್ರಗಲ್ ಮಾಡಿ ಬದುಕ್ತಾ ಇದ್ದಾರೆ. ಯಾಕಂದರೆ ನನ್ನಲ್ಲಿ ಅನೇಕ ಉದಾಹರಣೆಗಳಿದ್ದಾವೆ. ಸೊ ಮೊನ್ನೆಯನ್ನು ಸಾವಿರಾರು ಉದಾಹರಣೆಗಳಿದ್ದಾವೆ. ಅದರಲ್ಲಿ ಮೊನ್ನೆ ಒಂದು ಬಂದಂಥ ಒಂದು ಪೇರೆಂಟ್ಸು ಬಂದು ಅಳ್ತಾ ಇದ್ದರು. ತಾಯಿ ತಂದೆ ಇಬ್ಬರು ಬಂದಿದ್ದರು. ತಂದೆ ಅಳ್ತಾ ಇದ್ದರು. ಏನಂತ ಕೇಳಿದ್ರಿಲ್ಲ ಸರ್, 5 ವರ್ಷದ ಮುಂಚೆ ಮಗಳು ಆತ್ಮಹತ್ಯೆ ಮಾಡ್ಕೊಂಬಿಟ್ಲು ಅಂತೇಳಿ. ನಾನಿಂದ ಸರ್ 5 ವರ್ಷ ಆಯ್ತಲ್ಲ, ಮರೆತು ಬಿಡಿ ಸಾಕಲ್ವ, ಇನ್ನೂ ಎಷ್ಟು ದಿವಸ ಅಂತ ಯೋಚನೆ ಮಾಡ್ತೀರಾ? ಅವಾಗ ತಾಯಿ ಹೇಳಿದ್ದು, ಸರ್ ಇವತ್ತು ಅಂತಲ್ಲ, ಆತ್ಮಹತ್ಯೆ ಮಾಡ್ಕೊಂಡು 5 ವರ್ಷ ಆಯ್ತಲ್ಲ, 5 ವರ್ಷದಲ್ಲಿ ಪ್ರತಿದಿನ ಒಂದು ದಿವಸನೂ ಕೂಡ ನಾವು ಅಳದೇ ಇರತಕ್ಕಂಥ ದಿನವೇ ಇಲ್ಲ. ಪ್ರತಿದಿನ ನಾವು ಮಗಳನ್ನು ನೆನೆಸ್ಕೊಂಡು ಅಳ್ತಾ ಇದ್ವಿ. ನೋಡಿ, ನೀವು ಒಂದು ದಿವಸ ಮಾಡ್ಕೊಳ್ತೀರಾ, ಆದರೆ ಪ್ರತಿದಿನ ನಿಮ್ಮ ತಂದೆ ತಾಯಿ ನಿಮ್ಮನ್ನು ನೆನೆಸ್ಕೊಂಡು ಅಳ್ತಕ್ಕಂಥ ಕೆಲಸ ಮಾಡ್ತಾರೆ. ನಿಮಗಿದು ಆತ್ಮಹತ್ಯೆ ಒಂದೇ ದಿವಸ ಸತ್ತೇ ಬಿಡ್ತೀನಿ ಅಂತ ಅನ್ಕೊತೀರಾ, ಆದರೆ ಅದು ನೆಕ್ಸ್ಟ್ ಪ್ರತಿದಿನ ನಿಮ್ಮ ತಂದೆ ತಾಯಿ ಸಾಯ್ತಾ ಇರ್ತಾರೆ, ನಿಮ್ಮ ನೆನೆಸ್ಕೊಂಡು ಸಾಯ್ತಾ ಇರ್ತಾರೆ ಅವರು. ಸೊ ಮೂರನೇದಾಗಿ ನನ್ನ ಅಡ್ವೈಸ್ ಏನಂತಂದ್ರೆ, ನೋಡಿ, ಈಗ ಒಂದು ಸತ್ಯ ತಿಳ್ಕೊಬೇಕಾಗಿರೋದು ಏನಂತಂದರೆ, ಇವತ್ತು ನೋಡ್ತಾ ಇದ್ದೀರಲ್ಲ, ಏನು ಒಂದು ಮಾನಸಿಕ ಒತ್ತಡ, ಏನೋ ಒಂದು ಫೇಲ್ಯೂರ್ ಅಂತ ನೀವು ಅನ್ಕೊತೀರಿ. ಈ ಆಗಿರ್ತಕ್ಕಂಥ ತೊಂದರೆನ ಫೇಲ್ಯೂರ್ ಅಂತ ಅನ್ಕೊಂಡ್ಬಿಡ್ತೀರ. ನಿಜವಾಗ್ಲೂ ಇದು ಫೇಲ್ಯೂರ್ ಅಲ್ಲ, ಇದೊಂದು ಸ್ಟೆಪ್, ನಿಮ್ಮ ಸಕ್ಸಸ್ಸಿಗೆ ಇರ್ತಕ್ಕಂಥ ಒಂದು ಸ್ಟೆಪ್ಪು. ಏನು ತೊಂದರೆ ಕಾಣ್ತಾ ಇದೆಯಲ್ಲ, ಅದು ಒಂದು ಸ್ಟೆಪ್ ನಿಮಗೆ ಸಕ್ಸಸ್ ಕಡೆ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಇರ್ತಕ್ಕಂಥದ್ದು. ಇವತ್ತಿನ ದಿವಸ ನೀವೇನು ಸಕ್ಸಸ್ಫುಲ್ ಪೀಪಲ್ ಎಷ್ಟೋ ಜನ ಇದ್ದಾರೆ ನೋಡ್ತಿರಲ್ಲ, ಅವರೆಲ್ಲರೂ ಕೂಡ ಇಂಥ 10 ಅಥವಾ 100 ಈ ರೀತಿಯ ಸಮಸ್ಯೆಗಳನ್ನು ಎದುರಿಸಿ ಮೇಲೆ ಬಂದಂಥವ್ರು. ಹಾಗಾಗಿ ಇವತ್ತು ನೀವು ಇವನ್ನ ಫೇಸ್ ಮಾಡ್ತಾ ಹೋದರೆ ಮಾತ್ರ ನೀವು 100% ನೀವು ಸಕ್ಸಸ್ಫುಲ್ ಆಗ್ತೀರಾ. ನೆಕ್ಸ್ಟ್ 4ನೇ ವಿಷಯ ಏನಂತಂದರೆ, ಇವತ್ತೇನೋ ನೀವು ನೋಡ್ತಾ ಇದ್ದೀರಾ, ಇವತ್ತೇನು ತೊಂದರೆ ಅಂತ ಏನು ನೋಡ್ತಾ ಇದ್ದೀರಲ್ಲ, ಇವ್ಯಾವು ಕೂಡ ಪರ್ಮನೆಂಟ್ ಅಲ್ಲ. 4 ದಿವಸ ಆದಮೇಲೆ 100% ಇದು ಚೇಂಜ್ ಆಗೇ ಆಗುತ್ತೆ. ಇದಲ್ದಲೆ ಏನು ತೊಂದರೆ ಅಂತ ಏನು ಸಮಸ್ಯೆ ಅಂತ ಕಾಣ್ತಾ ಇದೆಯಲ್ಲ, ಇದೇ ಜೀವನ ಅಲ್ಲ, ಇದನ್ನು ಬಿಟ್ಟು ಬೇರೆ ಜೀವನ ಇದೆ. ನಾನು ಏನೋ ಆಗಬೇಕು ಅಂತ ಇದ್ದೆ, ಅದು ಆಗ್ತಿಲ್ಲ, ಇಲ್ಲ ಅದಷ್ಟೇ ಅಲ್ಲ. ನೀವೇನು ನಾನು ಡಾಕ್ಟ್ರ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ, ಅದಾಗಲ್ಲ, ಅದು ಜೀವನ ಅಲ್ಲ. ಡಾಕ್ಟ್ರ್ ಆಗಬೇಕು ಅನ್ನೋ ಜೀವನ ಅಲ್ಲ, ಅದನ್ನ ಬಿಟ್ಟು ಇನ್ನೂ ಪ್ರಪಂಚ ಇದೆ, ಅದನ್ನು ನಾನು ವಿಚಾರ ಮಾಡಿ ನೀವು. ನೆಕ್ಸ್ಟ್ 5ನೇ ವಿಷಯ ಏನಂತಂದರೆ, ನಿಮಗೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅನಿಸಿದೆಯಾ, ಅದಕ್ಕಿಂತ ಮುಂಚೆ ಕುಳಿತುಕೊಂಡು ವಿಚಾರ ಮಾಡಿ. ಫಸ್ಟ್ ಕೂತ್ಕೊಂಡು ವಿಚಾರ ಮಾಡಿ, ನಾನು ಮಾಡ್ತಿರ್ತಕ್ಕಂಥದ್ದು ಸರಿನಾ, ನನ್ನ ತಂದೆ ತಾಯಿಗೆ ನಾನು ಅನ್ಯಾಯ ಮಾಡ್ತಿದ್ದೀನಿ, ನನ್ನ ಈ ಒಂದು ಪ್ರಕೃತಿಗೆ, ದೇವರಿಗೆ ಅನ್ಯಾಯ ಮಾಡ್ತಿದ್ದೀನಿ, ಇದನ್ನು ಸರಿನಾ ಅಂತ ಹೇಳಿ ವಿಚಾರ ಮಾಡಿ. ಎರಡನೇದಾಗಿ ಆಗ್ತಾಯಿಲ್ಲ, ನೀವು ಎಷ್ಟೇ ವಿಚಾರ ಮಾಡಿದ್ದು ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ ಅಂತಂದರೆ ಮಾತಾಡಿ. ಯಾರ ಜೊತೆಗೆ? ಫಸ್ಟ್ ನಿಮ್ಮ ತಂದೆ ತಾಯಿಯನ್ನು ಕೂರಿಸ್ಕೊಂಡು ಮಾತಾಡಿ, ನನಗೆ ಈ ರೀತಿ ಆಗ್ತಾ ಇದೆ, ಏನು ಮಾಡಲಿ ಅಂತ ಅವರಿಂದ ಒಂದು ಪರಿಹಾರನ ಕೇಳಿ. ಇಲ್ಲ ಅಂತಂದರೆ ಫ್ರೆಂಡ್ಸ್ ಇದ್ದಾರಲ್ಲ, ಕ್ಲೋಸ್ ಫ್ರೆಂಡ್ಸ್, ಅವ್ರ ಜೊತೆಗೆ ಕೂತ್ಕೊಂಡು ಡಿಸ್ಕಸ್ ಮಾಡಿ. ಅಥವಾ ನಿಮ್ಮ ವೆಲ್ ವಿಷರ್ ಅಂತ ಯಾರಿರ್ತಾರೆ, ನಿಮ್ಮ ಬಗ್ಗೆ ಒಳ್ಳೆಯದನ್ನು ಬಯಸ್ತಕ್ಕಂಥ ಅಂಥವ್ರ ಜೊತೆಗೆ ಕೂತ್ಕೊಂಡು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ. ಅಲ್ಲಿಗೂ ಪರಿಹಾರ ಸಿಗ್ತಿಲ್ಲೋ, ಕೌನ್ಸಿಲಿಂಗ್ ಇರುತ್ತೆ, ಅವ್ರ ಹತ್ರ ಕೌನ್ಸಿಲರ್ಸ್ ಹತ್ರ, ಸೈಕ್ಯಾಟ್ರಿಸ್ಟ್ ಹತ್ರ ಕೌನ್ಸಿಲಿಂಗ್ ತೊಗೊಳ್ಳಿ. ಇಲ್ಲ ಅಂತಂದರೆ ಬೇಕಿದ್ರೆ ನಂಬರ್ ಕೊಟ್ಟಿರ್ತೀನಿ, ನನ್ನ ಒಂದು ಪರ್ಸನಲ್ ನಂಬರ್ ಕೊಟ್ಟಿರ್ತೀನಿ. ನಿಮ್ಗೆ ಈ ರೀತಿ ಒಂದು ಸಮಸ್ಯೆ ಇತ್ತು, ಆ ರೀತಿ ಏನಾದರೂ ತೊಂದರೆ ಮಾಡ್ಕೋಬೇಕು ಅಂತ ಮನಸ್ಸಲ್ಲಿ ಬಂತು, ಆ ವಿಚಾರ ಬಂತು ಅಂದ್ರೆ ಈ ಒಂದು ನಂಬರಿಗೆ ಫೋನ್ ಮಾಡಿ, ನಾನೇ ನಿಮ್ಮ ಜೊತೆಗೆ ಮಾಡಿ ಡಿಸ್ಕಸ್ ಮಾಡಿ ಇದಕ್ಕೊಂದು ಪರಿಹಾರ 100% ಇದಕ್ಕೆ ಪರಿಹಾರ ಸಿಗುತ್ತೆ.
ಸೊ ನೆಕ್ಸ್ಟ್ ಇಷ್ಟು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಅಡ್ವೈಸ್ ಆದರೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಪೇರೆಂಟ್ಸ್ ಏನಂತಾರೆ, ಸರ್ ನಾನು ಕನಸು ಕಾಣ್ತೀನಿ, ನನ್ನ ಮಕ್ಕಳ ಬಗ್ಗೆ ಕನಸು ಕಾಣ್ತೀನಿ. ಕನಸು ಕಾಣಬೇಡಿ, ನೀವು ಕನಸು ಕಾಣಬೇಡಿ. ಮಕ್ಕಳು ಅವರ ಕನಸನ್ನು ಅವರೇ ಕಾಣಬೇಕು ಅದನ್ನು. ಸೊ ನೀವು ನನ್ನ ಮಕ್ಕಳಿಗೆ ಸರ್ ನನ್ನ ಮಗ ನಾಳೆ ಡಾಕ್ಟ್ರ್ ಆಗಬೇಕು ಅಂತ ನಾನು ಕನಸು ಕಂಡಿದ್ದೆ, ಆಗಲಿಲ್ಲ, ಹಾಗೆ ಹೀಗೆ ಅಂತೇಳಿ ಬ್ಲೇಮ್ ಮಾಡಬೇಡಿ. ಸೊ ಇದು ನೀವೇನು ಕನಸು ಕಾಣ್ತಾರೆ ಡಾಕ್ಟ್ರ್ ಆಗಬೇಕು ಅಂತ ಅಂದ್ಕೊಂಡು, ಇಲ್ಲ, ಅದು ಬಿಟ್ಟು ಬೇರೆ ಪ್ರಪಂಚ ಇದೆ. ಡಾಕ್ಟ್ರ್ ಅಲ್ಲದೆ ಬೇರೆದಾಗಿ ಸಕ್ಸಸ್ಫುಲ್ ಪೀಪಲ್ ಎಷ್ಟು ಜನ ಇಲ್ಲ ಇವತ್ತು. ಡಾಕ್ಟರ್ಸ್ ಎಷ್ಟು ಜನ ಡಾಕ್ಟರ್ಸ್ ಆಗಿಬಿಟ್ಟು MBBS MD ಮಾಡಿ ಫೇಲ್ ಆಗಿರ್ತಕ್ಕಂಥವ್ರು, ಲೈಫಲ್ಲಿ ಫೇಲ್ ಆಗಿರ್ತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ. ಹಾಗಾಗಿ ನೀವು ಅಂದ್ಕೊಂಡಿದ್ದೇ ಅದೇ ಲೈಫಲ್ಲ, ಅದನ್ನ ಬಿಟ್ಟು ಇನ್ನೂ ಬೇರೆ ಲೈಫ್ ಇದೆ. ನನ್ನ ಮಗ ಸಕ್ಸಸ್ ಆಗ್ತಾನೆ ಅನ್ನೋದನ್ನು ನೀವು ಕಾಣಬೇಕು ಹೊರತು ನಿಮ್ಮ ಒಂದು ಏನೋ ಒಂದು ಉದ್ದೇಶನೇ ನಿಮ್ಮ ಮಗನಲ್ಲಿ ತುಂಬಲಿಕ್ಕೆ ಹೋಗಬೇಡಿ. ಸೊ ನಾನು ಹೇಳೋದೇನೆಂದರೆ ಪೇರೆಂಟ್ಸಿಗೆ ಇವತ್ತಿಂದನೇ ಸ್ಟಾಪ್ ಮಾಡಿ, ಅಂದರೆ ಪ್ರೆಷರ್ ಹಾಕೋದು, ಮಕ್ಕಳ ಮೇಲೆ ಪ್ರೆಷರ್ ಹಾಕೋದನ್ನು ಸ್ಟಾಪ್ ಮಾಡಿ. ಏನು ಮಾಡಬೇಕು ಸ್ಟಾರ್ಟ್ ಮಾಡಿ, ಇವತ್ತಿಂದ ಸ್ಟಾರ್ಟ್ ಮಾಡಿ. ಏನನ್ನು ಎನ್ಕರೇಜ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಅವ್ರು ಏನು ಮಾಡ್ತೀವಿ ಅಂತಾರಲ್ಲ ಆ ವಿಷಯದಲ್ಲಿ ಅವರಿಗೆ ಪ್ರೋತ್ಸಾಹ ನೀಡೋದನ್ನು ಸ್ಟಾರ್ಟ್ ಮಾಡಿ. ತುಂಬ ಮುಖ್ಯವಾಗಿ ನಾನು ನಿಮಗೆ ಅಡ್ವೈಸ್ ಕೊಡೋದೇನೆಂದರೆ, ಈ ಒಂದು ಭಯನ ತೆಗೆದಾಕಿ. ಮಕ್ಕಳಲ್ಲಿ ಭಯ ಇದ್ದೇ ಇರ್ತದೆ, ಯಾಕಂದರೆ ಸ್ಕೂಲಲ್ಲಿ ಪ್ರೆಷರ್ ಇರ್ತದೆ, ಹೊರಗಡೆ ಕಾಂಪಿಟೇಷನು ಪ್ರೆಷರ್ ಇದ್ದೇ ಇರ್ತದೆ, ಭಯ ಇರ್ತದೆ. ಆ ಒಂದು ಭಯನ ತೆಗಿತಕ್ಕಂಥ ಕೆಲಸ ನೀವು ಒಬ್ಬರೇ ಮಾಡ್ಲಿಕ್ಕಾಗೋದು, ಯಾರೂ ಮಾಡೋಕ್ಕಾಗಲ್ಲ. ಯಾಕಂದರೆ ನೀವು ಪ್ರತಿದಿನ ಜೊತೆಗೆ ಇರ್ತೀರ, ಮಕ್ಕಳ ಜೊತೆಗೆ. ಹೆದರಬೇಡ, ಏನೂ ಆಗಲ್ಲ, ನಾನಿದ್ದೀನಿ, ಅದನ್ನು ತಲೆ ಕೆಡಿಸ್ಕೊಬೇಡ, ಆರಾಮಾಗಿ ಓದು, ಎಷ್ಟಾಗುತ್ತೋ ಅಷ್ಟು ಮಾಡು. ಇಡೀ ಒಂದು ಧೈರ್ಯ ಕೊಟ್ಟರೆ ಸಾಕು, ಮಕ್ಕಳು ಬದುಕ್ತಾರೆ ಇವತ್ತಿನ ದಿವಸ. ಇನ್ನು ಸ್ಕೂಲ್ಸಿಗೆ ಏನಾದರೂ ಅಡ್ವೈಸ್ ಕೊಡಬೇಕಂತ ಮಾಡಿದ್ರೆ ಸ್ಕೂಲ್ಸಿಗೆ ಅಡ್ವೈಸ್ ಕೊಡಲಿಕ್ಕೆ ಆಗಲ್ಲ. ಯಾಕಂದರೆ ಅವರು ಬಾಧನೆ ಮಾಡೋದಿಲ್ಲ. ಮಕ್ಕಳದ್ದು ಭವಿಷ್ಯ, ಈಗ ನೀವು ಉದ್ಧಾರ ಆಗ್ತೀರಾ, ನೀವು ಡಾಕ್ಟ್ರ್ ಆಗ್ತೀರಾ, ಅವರಿಗೆ ಪ್ರೌಡ್ ಫೀಲ್ ಇಲ್ಲ, ಅದು ಯಾವುದೂ ಅಲ್ಲ. ಅವರು ಬಾಧರ್ ಮಾಡೋದೇನು ಅಂತಂದರೆ, ಅವರಿಗೆ ಒಳ್ಳೆ ರಿಸಲ್ಟ್ ಬಂತು ಅಂತಂದರೆ ಅವ್ರ ಅಡ್ಮಿಷನ್ ಜಾಸ್ತಿ ಆಗುತ್ತೆ. ಅವ್ರ ಅಡ್ಮಿಷನ್ ಜಾಸ್ತಿ ಆಯಿತು ಅಂತಂದರೆ ಅವ್ರಿಗೆ ದುಡ್ಡು ಜಾಸ್ತಿ ಬರುತ್ತೆ. ಅಂದರೆ ನಿಮ್ಮ ವಿದ್ಯಾಭ್ಯಾಸ ಎಜುಕೇಷನ್ ಅಂತಕ್ಕಂಥದ್ದು ಭಾರತದಲ್ಲಂತೂ 100% ಇದೊಂದು ಬಿಸ್ನೆಸ್ ಆಗಿದೆ. ಹಾಗಾಗಿ ನಾವು ಅವರಿಂದ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗಲ್ಲ. ನಿಮ್ಮ ಬಗ್ಗೆ ಕಾಳಜಿ ವಹಿಸ್ತಾರೆ ಅಂತ ಎಕ್ಸ್ಪೆಕ್ಟೇಷನು ಕೂಡ ನಿಮ್ಮ ಸ್ಕೂಲ್ನವ್ರು ಕಾಲೇಜಿನವ್ರ ಬಗ್ಗೆ ಇಟ್ಕೊಳ್ಳಿಕ್ಕೆ ಹೋಗ್ಬೇಡಿ. ಅವ್ರಿಗೇನಿದ್ರು ನಿಮ್ಮಿಂದ ಬಿಸ್ನೆಸ್ ದುಡ್ಡು ಎಷ್ಟು ಬರುತ್ತೆ ಅಷ್ಟೇ ನೋಡೋದು. ಇನ್ನು ಗೌರ್ಮೆಂಟ್ ಏನಾದ್ರು ಕಾಂಟ್ರಿಬ್ಯೂಷನ್ ಮಾಡ್ಬೋದಾ? 100% ಗೌರ್ಮೆಂಟ್ ಮಾಡ್ಬೋದು. ನಾನು ಹೇಳಿದೆ ಈ ಕಾರಣ ಏನು ಅಂತ ಹೇಳಿದೆ, ಅದಕ್ಕೆ ಫಸ್ಟ್ ಹೇಳಿದೆ ಕಾರಣ ನೀಟ್ ಎಕ್ಸಾಮ್ ಎಕ್ಸಾಮ್ ಕಾರಣ ಅಲ್ಲ, ಇಲ್ಲಿ ಮಾನಸಿಕ ಒತ್ತಡವನ್ನು ನಿಭಾಯಿಸ್ಲಿಕ್ಕೆ ಆಗದೇ ಇರತಕ್ಕಂಥದ್ದು ಕಾರಣ. ಸೊ ಹಾಗಾಗಿ ಎಜುಕೇಷನಲ್ಲಿ ಗೌರ್ಮೆಂಟ್ ಏನು ಮಾಡಬೇಕು, ಎಜುಕೇಷನಲ್ಲಿ ಈ ಒಂದು ಮಾನಸಿಕ ಒತ್ತಡವನ್ನು ಯಾವ ರೀತಿ ಅಂತಕ್ಕಂಥದ್ದು ಎಜುಕೇಟ್ ಮಾಡಬೇಕು. ಮೆಂಟಲ್ ಹೆಲ್ತ್ ಎಜುಕೇಷನನ್ನು ಸೇರಿಸಬೇಕು. ಅದೊಂದು ಸಬ್ಜೆಕ್ಟ್ ಮಾಡಿಬಿಡಿ. ರೆಗ್ಯುಲರ್ ಡೈಲಿ ಕ್ಲಾಸಸ್ ಬೇಡ, ತಿಂಗಳಿಗೆ ಒಂದು ಕ್ಲಾಸ್ ಇಟ್ಟರು ಸಾಕು. ಮೈಂಡನ್ನು ಯಾವ ರೀತಿ ಕಂಟ್ರೋಲ್ ಇಟ್ಕೋಬೇಕು, ಒತ್ತಡನ ಯಾವ ರೀತಿ ನಿಭಾಯಿಸಬೇಕು ಅಂತ ಹೇಳ್ಕೊಡ್ತಕ್ಕಂಥ ಒಂದು ಶಿಕ್ಷಣ ರೆಗ್ಯುಲರಾಗಿ ನೀಡಬೇಕು. ಸೊ ರೆಗ್ಯುಲರಾಗಿ ನೀಡೋದ್ರ ಜೊತೆಗೆ ಕೌನ್ಸಿಲಿಂಗ್ ಕೂಡ, ಆ ರೀತಿ ಯಾವುದೋ ಒತ್ತಡದಲ್ಲಿದ್ದಾರೆ ಅಂದರೆ ಅಂಥವರಿಗೆ ಸೈಕ್ಯಾಟ್ರಿಸ್ಟಿಂದ ಕೌನ್ಸಿಲಿಂಗ್ ಕೊಡಿಸ್ತಕ್ಕಂಥ ಕೆಲಸನ ಕಂಪಲ್ಸರಿ ಪ್ರತಿಯೊಂದು ಶಾಲೆಯೂ ಮಾಡಲೇಬೇಕು ಅಂತ ಒಂದು ನೋಟಿಸ್ ಇಶ್ಯೂ ಮಾಡಬೇಕು. ಇದ್ರ ಜೊತೆಗೆ ಯಾವುದೋ ಒಂದು ಶಾಲೆಯಲ್ಲಿ ಈ ರೀತಿ ಘಟನೆ ನಡೀತು ಅಂತಂದಾಗ ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಬಿಡ್ತೀರಾ. ನೀವು ಅವ್ರ ಹತ್ರ ದುಡ್ಡು ಇಸ್ಕೊಂಡು ಸುಮ್ಮನೆ ಆಗಿಬಿಡ್ತೀರಾ. ಇನ್ವೆಸ್ಟಿಗೇಟ್ ಮಾಡಬೇಕು, ಯಾಕೆ ನಡೀತು, ಸ್ಕೂಲಲ್ಲಿ ಯಾವ ರೀತಿ ಒತ್ತಡದಿಂದ ಮಗು ಹಿಂಗಾಯಿತು ಅಂತಕ್ಕಂಥದ್ದು ಇನ್ವೆಸ್ಟಿಗೇಷನ್ ಮಾಡಬೇಕು. ಬಟ್ ನಾವು ಸಾಮಾನ್ಯ ಜನ ಇದನ್ನೇ ಗೌರ್ಮೆಂಟಿಂದನೂ ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗಲ್ಲ. ಯಾಕಂದರೆ 80% ಇವತ್ತು ಸ್ಕೂಲ್ಸ್ ಏನಿದಾವಲ್ಲ ಅವೆಲ್ಲ ರಾಜಕಾರಣಿಗಳಿಗೆ ಸೇರ್ತಕ್ಕಂಥದ್ದು. ಅವರೆಲ್ಲರೂ ಈ ಸ್ಕೂಲ್ಸ್ ಅಂದರೆ ಬಿಸ್ನೆಸ್ಸು, ಆ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥ ರಾಜಕಾರಣಿಗಳು. ಹಾಗಾಗಿ ನಾವು ಜನಸಾಮಾನ್ಯರು ಇದನ್ನು ಸ್ಕೂಲಿಂದನೇ ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗಲ್ಲ, ಇನ್ನು ಗೌರ್ಮೆಂಟಿಂದನೇ ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗಲ್ಲ. ಸರಿ, ಏನು ಮಾಡಬೇಕು, ವಿದ್ಯಾರ್ಥಿಗಳು ಏನು ಮಾಡಬೇಕು ಅನ್ನೋದನ್ನು ಅಡ್ವೈಸ್ ಮಾಡಿದ್ದೀನಿ. ಜಸ್ಟ್ ಕುಳಿತುಕೊಂಡು ವಿಚಾರ ಮಾಡಿ ಫಸ್ಟು. ಆ ಜೊತೆಗೆ ಪೇರೆಂಟ್ಸ್ ಯಾವ ರೀತಿ ನಡ್ಕೋಬೇಕು ಅನ್ನೋದು ಹೇಳಿದ್ದೀನಿ. ಪೇರೆಂಟ್ಸು ಮತ್ತು ಮಕ್ಕಳು ಅವರು ಸರಿಯಾಗಿಬಿಟ್ರೆ 100% ಒಬ್ಬ ವಿದ್ಯಾರ್ಥಿನೂ ಕೂಡ ಆತ್ಮಹತ್ಯೆ ಆಗದಾಗೆ ನೋಡ್ಕೋಬೋದು. ನಗ್ನಗ್ತಾ ಇರಿ, ಆರೋಗ್ಯವಾಗಿರಿ. ನಮಸ್ಕಾರ.